ಏನಂತ ಸ್ವಭಾವ ಅಧಿಕರಣ ಅಧ್ಯಸ್ಥ ಕೆಳಗೆ ನಾ ಕೇಳಿದ್ದ ಬೇರೆ ನೀ ಹೇಳಿದ್ದ ಬೇರೆ. ಸ್ವಭಾವ ಅಧಿಕರಣೋ ಅವಭಾಸೋ ಅಧ್ಯಾಸದ ಲಕ್ಷಣದು. ಅಧ್ಯಾಸ ಬೇರೆ ಅಧ್ಯಸ್ಥ ಬೇರೆ. ಶಾಸ್ತ್ರ ಇಟ್ಟು ಸೂಕ್ಷ್ಮ ಇತ್ತು. ಅಧ್ಯಸ್ಥ ಅಧ್ಯಾಸ ಆಗೋದು ಭ್ರಾಂತಿ ಆಗೋದಕ್ಕೆ ಅಧ್ಯಾಸ ತಾರ. ಇದು ಅಧ್ಯಸ್ಥ ಅಂದ್ರೆ ಭ್ರಾಂತಿ ವಸ್ತು. ತಿಳ್ತಾನೆ. ಅಧ್ಯಸ್ಥತೆ ಎದಕ್ಕಂತಾರದ ಲಕ್ಷಣ ಅಂದ್ರ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ. ಕಾಯ್ದೆಬದ್ಧ ಶಾಸ್ತ್ರ ಐತಿ ಇದು. ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ. ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ. ಹಿಂಗಂದ್ರೆ ಏನ್ ಗೊತ್ತಾಗ್ತಾನ? ಅಧ್ಯಸ್ಥ ಅಂದ್ರೆ ಏನು, ಲಕ್ಷಣ ಏನಾದ ಲಕ್ಷಣ ಏನಂತ ಕೇಳಿದೆ. ಅದು ಹೇಳಿ ನಾ ಅಂತೂ ಹೇಳಿದೆ. ದೋಷಜನ್ಯ, ದೋಷದಿಂದ ಹುಟ್ಟಿರ್ಬೇಕು, ಸಂಸ್ಕಾರದಿಂದ ಹುಟ್ಟಿರ್ಬೇಕು, ಅದಕ್ಕೆ ಅಧ್ಯಸ್ಥ ಅನ್ಬೇಕು. ಅಂದ್ರೆ ಗೊತ್ತಾಯ್ತು ಏನಂತ. ಎಷ್ಟು ತಿಳಿಸಿ ಹೇಳಿದ್ರು ಅದು ಗೊತ್ತಾಗಿಲ್ಲ. ಅಂದ್ರ ಈಗ ಹಗ್ಗದೊಳಗೆ ಹಾವು ಕಂಡದ ಇಲ್ಲ, ಹಗ್ಗದಲ್ಲಿ ಹಾವು ಕಂಡ, ಹಾವಿಲ್ ಬರಂತೆ. ಅಲ್ಲಿ ಅದ ಹಗ್ಗದಲ್ಲಿ ಹಾವು ತೋರ್ಬೇಕಾದ್ರ ದೋಷಜನ್ಯತ್ವೇ ಸತಿ. ದೋಷದಿಂದ ಹುಟ್ಟೈತಿ. ಏನು ದೋಷ ಐತಿ? ಮಂದಾಂಧಕಾರ ದೋಷ ಐತೆ. ಬೆಳಕ ಪಕ್ಕ ಇಲ್ಲ ಅಲ್ಲಿ. ಮಂದಾಂಧಕಾರ ಅದ ಬಿಸಿಲಾಗ ಹಾಕಿ ಬಿದ್ದಿತ್ತಂದ್ರ ಬರಂತಿ ಹಾಕದ ಇಲ್ಲ. ಮಂದಾಂಧಕಾರ ಸ್ವಲ್ಪ ಕತ್ತಲಿ, ಪೂರಾ ಕತ್ತಲಿನೂ ಅಲ್ಲ, ಪೂರಾ ಬೆಳಕುನು ಅಲ್ಲ, ಹಿಂಗ ಐತಿ. ಅದಕ್ಕ ಮೊದಲಲ್ಲಿ ಏನೋ ಐತಿ ಅಂತ ಆಯ್ತು. ಹಿಂದಿಗಡೆ ಅದು ಇಟ್ಟಾಯ್ತ. ಆದ್ದರಿಂದ ಅದೇನಾಯ್ತು? ದೋಷಜನ್ಯತ್ವೇ, ದೋಷದಿಂದ ಹುಟ್ಟೈತಿ. ಅಂದ್ರ ದೋಷದಿಂದ ಏನ್ ಹುಟ್ಟು? ಮಂದಾಂಧಕಾರದಿಂದ ಪೂರಾ ಹಾಗೋ ಏನ ಹಾಮೋ ಏನು ಏನು ಗೊತ್ತಾಯ್ತು. ಇಲ್ಲಿಗೆ ಬಂದಿರ್ತದ. ಈಗ ದೋಷದಿಂದ ಹುಟ್ಟ, ಆವಾಗ ಸರ್ಪದ ಸಂಸ್ಕಾರ ಅದ ನೆಲದ ಮೇಲೆ ಬಿದ್ದೈತಿ, ಹಿಂಗ ಹಿಂಗ ಬಿದ್ದೈತಿ. ಅದ ಸರ್ಪದ ಸಂಸ್ಕಾರ. ಅದಕ್ಕೆ ದೋಷಜನ್ಯತ್ವೇ ಸತಿ ಅಂದ್ರೆ ದೋಷದಿಂದ ಹುಟ್ಟಿರ್ಬೇಕು, ಸಂಸ್ಕಾರದಿಂದನೂ ಹುಟ್ಟಿರ್ಬೇಕು. ಅದಕ್ಕೆ ಅಧ್ಯಸ್ಥ ಅಂತಾರ. ಅಂತಹದ್ದು ಸರ್ಪ. ಈ ರೀತಿ ಅದಕ್ಕ ಏನಂತಾರ? ಈ ಬುದ್ಧಿ ಹೈ ಸುಖಾಧಿಕ ಆತ್ಮ ಮೇ ಅಧ್ಯಸ್ಥ. ಈ ನಾವು ಏನು ಅಹಂ ಸುಖಿ ಅಹಂ ದುಃಖಿ ಅಂತೀವಲ್ಲ, ನಮ್ಗೆ ಸುಖ ದುಃಖ ಇವು ಆತ್ಮನಲ್ಲಿ ಅಧ್ಯಸ್ಥದ. ಹಗ್ಗದಲ್ಲಿ ಸರ್ಪ ತೋರಿದಂತೆ ಆತ್ಮನಲ್ಲಿ ಅವ. ಅದಕ್ಕ ಇದು ಭ್ರಾಂತಿ. ಅದು ಅಹಂ ಅಂದ್ರೆ ನಾನು, ನಾನಂದ್ರ ಆತ್ಮ. ಸುಖ ದುಃಖ ಆತ್ಮನಿಗಿದಾವ ಇಲ್ಲ, ವೇದಾಂತ ಒಪ್ಕೊಂಡಿಲ್ಲ. ಆದ್ದರಿಂದ ಅವು ಆತ್ಮನಲ್ಲಿ ಅಧ್ಯಸ್ಥ. ಯಾಕಂದ್ರೆ ಇಲ್ಲ, ಆತ್ಮನಲ್ಲಿ ಸುಖ ದುಃಖ ಇಲ್ಲ, ಅಲ್ಲಿ ತೋರಿತಂದ್ರೆ ಅಧ್ಯಸ್ಥ. ಹೌದಲ್ಲ? ಇಷ್ಟೆಲ್ಲ ತಿಳಿಸಿ ಹೇಳಿದಾಗ ಗೊತ್ತಾದವ. ಆದ್ದರಿಂದ ಜೋ ವಸ್ತು ಜಾಮೆ ಅಧ್ಯಸ್ಥ ಹೋವೆ ತೋ ತಾವೇ ಪರಮಾರ್ಥಿಗೆ ಹೋಗ್ಬೇಕು. ಯಾವ್ದು ಅಧ್ಯಸ್ಥ ಆಗಿರ್ತದಲ್ಲ ಅದು ಪರಮಾರ್ಥಸೆ ಅಂದ್ರೆ ಸತ್ಯವಾಗಿ ಇರೋದಿಲ್ಲ. ಅದ ಹಾಗಲ್ಲ. ಹಾವಿ ಅಂದ್ರೆ ಇರ್ತಾನೆ ಇಲ್ಲ. ಆದ್ದರಿಂದ ಆತ್ಮನಲ್ಲಿ ಸುಖ ದುಃಖಗಳು ಕೂಡ ಎಂದೂ ಇಲ್ಲ. ಜೈಸೆ
ಏನೈತೆ ಅದ್ ಮುಂದ सर्प रज्जु में अध्यस्त है ಜೇಸೆ सर्प ರಜ್ಜು ಮೇ ಅಧ್ಯಸ್ತ ಐತಿ. ಹೇಗೆ ಆ ಸರ್ಪವು ರಜ್ಜು ಅಂದ್ರೆ ಹಗ್ಗದಲ್ಲಿ ಅಧ್ಯಸ್ತ ಐತಿ. ಸೊ ಪರಮಾರ್ಥೆ ರಜ್ಜು ಮೇನೆ ಆ ಸರ್ಪ ಹಗ್ಗದಲ್ಲಿ ಎಂದರ ಇರ್ತಾನೆ ಎಂದೂ ಇಲ್ಲ. ತೈಸೆ ಅದರಂತೆ ಬುದ್ಧಿ ಮತ್ತು ಸುಖಾದಿ ಆತ್ಮನಲ್ಲಿ ಇಲ್ಲ ಇಲ್ಲ. ಆ ಸುಖ ದುಃಖಗಳಾಗ್ಲಿ ಇವು ಬುದ್ಧಿ ಆಗ್ಲಿ ಆತ್ಮನಲ್ಲಿ ಇಲ್ಲ. अध्यस्त वस्तु भी किसी का आश्रय होवे नहीं. ಅಧ್ಯಸ್ತ ವಸ್ತು ಐತೆ ಅದು ಯಾವುದನ್ನು ಆಶ್ರಯ ಮಾಡ್ಕೊಂಡು ಇರಂಗಿಲ್ಲ. ಕಿಸಿ ಕಾ ಆಶ್ರಯ ಅಂದ್ರ ಈ ಅಧ್ಯಸ್ತ ವಸ್ತು ಯಾವುದಕ್ಕೂ ಆಶ್ರಯ ಆಗುವುದಿಲ್ಲ. ಹಿಂಗೈತೆ ಅಲ್ಲಿ. ತಾನ ಅಧ್ಯಸ್ತ ಐತಿ ಮತ್ತೆ ಇನ್ನೊಂದಕ್ಕೇನು ಆಶ್ರಯ ಆಕತಿ. ಈಗ ಇಲ್ಲಿ ಒಬ್ಬ ಭಕ್ತ ಬಂದಾನ ಮತ್ ಇಲ್ಲಿ ಈ ಕೆಲವರು ಅವ್ರವ್ರು ರೂಮ್ಗಳು ಅದಾವ. ಆದ್ರ ಒಬ್ಬ ಅವನು ಬಂದವನೇ ಮತ್ ಬಾ ನಮ್ಮ ರೂಮ್ಗೆ ಅಂದ್ರೆ ಅವನ್ ಏನು ಇಲ್ಲ ಇಲ್ಲ ತಾನ ಪರತಂತ್ರದನ ಮತ್ತೊಬ್ಬನ ಹಂಗ. ಆದ್ದರಿಂದ ಆ ಅಧ್ಯಸ್ತ ವಸ್ತು ಸರ್ಪ ಅಂದ್ರ ಅದು ಯಾವುದಕ್ಕೂ ಆಶ್ರಯ ಆಗುವುದಿಲ್ಲ. ಯಾಕೆ ಬುದ್ಧಿ ಬಿ ಸುಖಾದಿ ಕನಕ ಆಶ್ರಯ ಬನೇನೆ. ಅದೇ ರೀತಿ ಈ ಬುದ್ಧಿ ಅನ್ನೋದೈತಲ್ಲ ಆ ಬುದ್ಧಿ ಸುಖ ದುಃಖಗಳಿಗೆ ಆಶ್ರಯ. ಯಾಕಂದ್ರ ತಾನೇ ಕಲ್ಪಿತೈತೆ ಈ ರೀತಿ. परंतु अज्ञान तो शुद्ध चेतन में अत्यंत है. ಆದರೆ ಅಜ್ಞಾನ ಅಂದ್ರೆ ಅಜ್ಞಾನದ ಲಕ್ಷಣ ಏನಂತ ಅಜ್ಞಾನದ ಲಕ್ಷಣ ಅಂದ್ರ ಅನಾದಿ ಭಾವ ರೂಪಂ ಯದ್ ವಿಜ್ಞಾನೇನ ವಿಲೀಯತೆ ತದಜ್ಞಾನಮಿತಿ ಪ್ರಾಹು ಪ್ರಾಂಚೋ ವೇದಾಂತ ವೇದಿನಾಥ್. ಸಂಸ್ಕೃತದೊಳಗೆ ಇಟ್ಟು ಉದ್ದೈತೆ. ಅದನ್ನ ಕನ್ನಡದಾಗ ನಿಮ್ಗೆ ಇಷ್ಟ ಮಾಡಿ ಹೇಳ್ತೇನೆ. ಅನಾದಿಯಾಗಿರ್ಬೇಕು. ಏನದು ಅಜ್ಞಾನದ ಲಕ್ಷಣ ಮಾಡಾಕತ್ತಾನೆ. ಅಜ್ಞಾನ ತರ ಇಲ್ಲೋ ಅಜ್ಞಾನ ಗೊತ್ತೈತಿ ಅಲ್ಲ ಆದ್ರ ಅಜ್ಞಾನದ ಲಕ್ಷಣ ಗೊತ್ತಿಲ್ಲ. ಅಜ್ಞಾನಕ್ಕೆ ಎದಕ್ಕನಬೇಕಂದ್ರ ಅನಾದಿಯಾಗಿರಬೇಕು, ಭಾವರೂಪ ಇರಬೇಕು, ಜ್ಞಾನದಿಂದ ನಿವೃತ್ತಿ ಆಗುತ್ತಿರಬೇಕು. ಅದಕ್ಕೆ ಅಜ್ಞಾನ. ಬರೇ ಅಜ್ಞಾನ ಅಂದ ವಾದನ ಅದು ಕಾಯ್ದೆ ಬದ್ದಲ್ಲ. ಅದು ಶಬ್ದ ತತ್ತು ಅಂದ್ರ ಅದರ ಲಕ್ಷಣ ಮಾಡ, ಅದರ ಪದಕೃತಿ ಮಾಡ, ಅದನ್ನು ತಿಳಿಸಿ ಮುಂದೆ ಹೋಗಿ. ಕಾಯ್ದಾ ಹೆಂಗ್ ಹೇಳ್ತದ ಶಾಸ್ತ್ರದ ಕಾಯ್ದಾ ಈ ರೀತಿ ಅದ ಅಂತೇಳಿ ಅದಕ್ಕ ಕಾಯ್ದೆ ಬದ್ಧ ಶಾಸ್ತ್ರ ತರಬೇಕು. ಏನ್ ಹೇಳ್ತಾನೆ ಅಜ್ಞಾನ ಅನಾದಿಯಾಗಿರ್ಬೇಕು, ಭಾವರೂಪ ಇರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗುತ್ತಿರ್ಬೇಕ. ಅದಕ್ಕೆ ಅಜ್ಞಾನ ಎಟ್ ಲಕ್ಷಣ. ಮತ್ತೊಂದು ಶಾಸ್ತ್ರದಲ್ಲಿ ಕಾಯ್ದೆ ಏನ್ ಬರ್ತದ ಅನಾವಶ್ಯ ಪದಾರ್ಥ ಸ್ವೀಕಾರಂ ಗೌರವ ದೋಷ. ಈ ಶಿಖಾಪಟ್ಟಿ ಅವು ಎಲ್ಲ ಅದು ಇದು ಬೇಕಾದಷ್ಟು ಬಹಳ ಪದಗಳನ್ನ ಇಟ್ಟಿ ಅಂದ್ರ ಗೌರವ ದೋಷ ಬರ್ತೈತೆ. ಅದಕ್ಕೆ ಉಪ್ಪ ಸಾರಿನೊಳಗೆ ಎಷ್ಟ ಹಾಕ್ಬೇಕ ಅಷ್ಟ ಹಾಕ್ಬೇಕ. ಮತ್ ಶಿಖಾಪಟ್ಟಿ ಬಗಸಿಗಟ್ಲೆ ತಂದು ಹೋಗ್ಬಿಟ್ಟಿ ಅಂದ್ರ ಹಂಗ ನಡೆಯಂಗಿಲ್ಲ ಇಲ್ಲಿ. ಅದಕ್ಕಾಗಿ ಆ ಪದಕೃತಿ ಮಾಡಿ ನೋಡ್ಬೇಕು. ಪದಕೃತಿ ಅದಕ್ಕಂತ ಅದರ ಲಕ್ಷಣ ಏನು? तीन दोष के अभाव दर्शक विचार का नाम पदकृति. ಪ್ರತಿಯೊಂದಕ್ಕೆ ಲಕ್ಷಣ ಇರ್ತವೆ. ಯಾಕ ಕಾಯ್ದೆ ಬಂದ ಶಾಸ್ತ್ರ ಅದು. तीन दोष के अभाव दर्शक विचार का नाम पदकृति ಅಂದ್ರ ನಾವು ಯಾವುದನ್ನ ಹೇಳ್ತೀವಿ. ಈಗ ಅಜ್ಞಾನ ಬರ್ತ ಶಬ್ದ
ಅಜ್ಞಾನ ಬರ್ತಾ ಇಲ್ಲ ಅಲ್ಲಿ. ಅಜ್ಞಾನ ಅಂದ್ರೆ ಅದ್ರ ಲಕ್ಷಣ ಹೇಳ್ಬೇಕು. ಅಜ್ಞಾನ ಅಂದ್ರೆ ಅದ್ರ ಏನ್ ಲಕ್ಷಣ ಅದು? ಅನಾದಿಯಾಗಿರ್ಬೇಕು, ಭಾವರೂಪ ಇರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು, ಅದಕ್ಕೆ ಅಜ್ಞಾನ ಅನ್ಬೇಕಂತ ಲಕ್ಷಣ ಮಾಡ್ಬೇಕು. ಮುಗಿಲಿಲ್ಲ ಸಂತ ಇಟ್ರಾಗ ಎಷ್ಟು ಪದಗಳು ಯಾಕೆ ಇಟ್ಟಿ? ಒಂದು ಪದ ಅಲ್ಲ. ಈಗ ಈಗ ಒಬ್ಬನ, ಈಗ ನಮ್ಮ ಶಿಷ್ಯ ಕೃಷ್ಣ ಅವನು ಕರಿದೇಹ ತಂದೀವಿ ನಾವು. ಕರಿ ಅಂದ್ಕೊಳ್ಳಿ ಒಂದು ಇಬ್ಬರು ಮೂರು ಮಂದಿ ಹೋಗೋನ್ ಬರ್ರಿ ಅಂದ್ರೆ ಅಲ್ಲ, ಒಬ್ಬನ್ ಕರಿಲಕ್ಕ ಒಬ್ಬ ನಡೆಯಲ್ಲ. ಹಂಗ ಒಂದೇ ಪದದಿಂದ ನಡೀತತೆ ಇಲ್ಲ. ಅನಾದಿ ಆದದ್ದಕ್ಕನ ಅಜ್ಞಾನ ಬರ್ತತೆ ಇಲ್ಲೋ. ಅಂದ್ರ ಇಟ್ಟಕ್ಕ ಅನಾದಿಯಾದದ್ದಕ್ಕನ ಅಜ್ಞಾನ ಅಂತ ಅಂದರೆ ಪ್ರಾಗ್ಭಾವದಲ್ಲಿ ಅತಿವ್ಯಾಪ್ತಿ ಆಗುತ್ತದೆ. ಇದು ಗೊತ್ತ ಹಂಗ. ಅಂದ್ರ ಈಗ ನಾ ಹೇಳಿದೆ ಆ ಮಲ್ಲಪ್ಪದಲ್ಲ, ಮಲ್ಲಪ್ಪ ಬಾಳ ಸುಮಾರು ಮನುಷ್ಯ ಅಂದಿನ. ಅವ ಆ ಜಮಖಂಡಿ ಮಲ್ಲಪ್ಪನ ಬಗ್ಗೆ ನಾ ಹೇಳೇನೆ. ಹುಬ್ಬಳ್ಳಿ ಮಲ್ಲಪ್ಪ ಕೂತಾನಿಲ್ಲಿ. ಅದೇವ ಮಹಾರಾಜ ನನಗ್ಯಾಕ ಸುಮಾರು ಅಂದ್ರು. ಅವ್ ಹತ್ತು ಗಿರಾನ ಹೌದಲ್ಲ. ಯಾಕಂದ್ರೆ ನಾ ಜಮಖಂಡಿ ಮಲ್ಲಪ್ಪ ನಾ ಹೇಳೇನೆ ಅವ ಬರಬರಿ ಸುಮಾರು ನಾನು. ಈ ಹುಬ್ಬಳ್ಳಿ ಮಠದಾಗ ನಾವು ಅವ್ ನನಗ ಸುಮಾರು ಅಂದ್ರಲ್ಲ ಇವ್ರು ತಾವ್ ಅಂದ್ರ ಹೆಸರು ಒಂದ ಇದ್ದರಿಂದ ಅಲ್ಲಿ ಅವಂಗ ಅಂದ್ರ ಇವ್ ಪೆಟ್ಟ ಹಚ್ಚದ. ಹಂಗ ಬರೇ ಅನಾದಿ ಇದ್ದದಕ್ಕನ ಅಜ್ಞಾನತ್ ನಾವ್ ಅಂದರೆ ಆ ಪ್ರಾಗಭಾವನು ಕೂಡ ಅನಾದಿ ಶಾಂತ ಜೋ ಅಭಾವ್ ಸೋ ಪ್ರಾಗ್ಭಾವ ಲಕ್ಷಣ ಐತ. ಅನಾದಿ ಆಗಿರಬೇಕು, ಅಭಾವ ಇರಬೇಕು, ಅದಕ್ಕೆ ಪ್ರಾಗ್ಭಾವ ತಾರೆ. ಮತ್ತ ಆ ಪ್ರಾಗ್ಭಾವನು ಅನಾದಿ ಐತೆ. ಮತ್ತ ಆಗಲೇ ಮಲ್ಲಪ್ಪನ ಆ ಕಡೆ ಹೋಗಿ ಈ ಕಡೆ ಗೊತ್ತಲ್ಲ. ಹಂಗ ಅನಾದಿ ಅಂದಾಗ ಪ್ರಾಗ್ಭಾವದಲ್ಲಿ ಅತಿ ವ್ಯಾಪ್ತಿ ಆಯ್ತು. ತಿಳಿತಾ ಇಲ್ಲ, ಸಣ್ಣ ಹುಡುಗಗೂ ತಿಳಿಬೇಕಾದ್ರೆ ಹಂಗ ಹೇಳ್ತೇವ. ಬಡ ಹಿಂಗ ತಿಳಿಯೋದಕ್ಕೆ ಬಿಡೋದಕ್ಕೆ ಹಿಂಗಿಲ್ಲ. ಯಾಕ ಹೇಳಿದ್ದ ಪ್ರಯೋಜನ ಆಗ್ಬೇಕ. ಅದಕ್ಕ ಅನಾದಿಯಾದದ್ದಕ್ಕನ ನಾವು ಅಜ್ಞಾನ ಅಂದರೆ ಪ್ರಾಗ್ಭಾವದಲ್ಲಿ ಅತಿ ವ್ಯಾಪ್ತಿ ಆಯ್ತು. ಯಾಕ ಆ ಪ್ರಾಗ್ಭಾವವು ಅನಾದಿ ಅದ. ಮತ್ತ ಅತಿವ್ಯಾಪ್ತಿ ದೋಷ ಹತ್ತಾರ. ಎದಕ್ ಹತ್ತಾರ? ಆ ಅತಿವ್ಯಾಪ್ತಿಯ ಲಕ್ಷಣ ಅಂದ್ರೆ ಲಕ್ಷ್ಯ ದೇಶ ವರ್ತಿತ್ವೇ ಸತಿ ಅಲಕ್ಷ್ಯ ದೇಶ ವರ್ತಿತ್ವಂ ಅತಿವ್ಯಾಪ್ತಿತ್ವಂ ಯಥಾ ಶೃಂಗಿತ್ವಂ ಗೋರ್ಲಕ್ಷಣಂ. ಸಂಸ್ಕೃತದೊಳಗೆ ಅವೆಲ್ಲ ಲಕ್ಷಣ ಮರೆ. ಅಂದರೆ ಲಕ್ಷ್ಯ ದೇಶ ವರ್ತಿತ್ವೇ ಸತಿ ಅಂದ್ರೆ ಲಕ್ಷ್ಯ ದೇಶದಲ್ಲಿ ನಮಗೇನ್ ಲಕ್ಷ್ಯ ಐತಿ ಅದರಲ್ಲಿ ಇದ್ಕೊಂಡು, ನಮಗೇನ್ ಲಕ್ಷ್ಯ ಇಲ್ಲ ಅಲ್ಲಿನೂ ಹೋಯ್ತಾ, ಅದಕ್ಕೆ ಅತಿವ್ಯಾಪ್ತಿ ಆಗ್ತದೆ. ಇದು ಇನ್ನೊಂದು ಹೆಂಗ್ ತಿಳಿಯಲಿಲ್ಲ ಅಂದ್ರೆ ಅಲ್ಲಿ ಶೃಂಗಿತ್ವಂ ಗೋರ್ಲಕ್ಷಣಂ ಅಂತ ಆಧಾರ ಕೊಟ್ಟது. ಶೃಂಗಿತ್ವಂ ಸಂಸ್ಕೃತದೊಳಗೆ ಶೃಂಗ ಅಂದ್ರೆ ಕೊಂಬ, ಗೋಳು. ಒಬ್ಬ ಬ್ಯಾರೆ ಹೊರಗಿನ ದೇಶದವ ಬಂದಿದ್ದ. ನಮ್ಮ ಭಾರತದಲ್ಲಿ ಗೋ ಅಂದ್ರ ಆಕಳು. ಆಕಳಿಗೆ ದೇವರ ಪೂಜೆ ಮಾಡ್ತಾರ, ನಮಸ್ಕಾರ ಮಾಡ್ತಾರ, ಅದಿಲ್ಲ. ಅಂದ್ರ ಅಲ್ಲಿಂದ ಅವ ಆಕಳ ಅಂದ್ರೆ ಹೆಂಗಿರ್ತಿತ್ತ ನಾವು ಇಲ್ಲಿ ಆಕಳ ಅಂದ್ರ ಅದಕ್ಕ ಪೂಜಾ ಮಾಡ್ತಾರು, ಅದಕ್ಕೆ ನಮಸ್ಕಾರ ಮಾಡ್ತಾರು. ಅಂದ್ರೆ ಆಕಳ ಅಂದ್ರೆ ಹೆಂಗಿರ್ತೈತಿ ನನಗ್ ಗೊತ್ತಿಲ್ಲ. ಅಂದ ಕೂಡಲೇನ ಅವ ಹೇಳ್ದ ಶೃಂಗಿತ್ವಂ ಗೋರ್ಲಕ್ಕ ಅಂದ್ರೆ ಅದಕ್ಕ ಎರಡು ಕೋಡ್ ಇರ್ತಾವ, ಅದು ಆಕಳ ಅಂದ. ಅವನ್ ಕೇಳ್ದ ಹಿಂಗನ. ಅವ ಈ ಕಡೆ ಮುಂದ ಮಠದ ಹೊರಗೆ ಹೋದ. ಅಲ್ಲೊಂದು ಕ್ವಾಣ ಬರ್ತದ. ಕ್ವಾಣ ಹೋಗ್ಲತ್ತ ನೋಡಿದ ಎರಡು ಕೋಡ್ದಾವ. ಹೋಗಿ ಕಾಲ್ ಬೀಳಕ್ ಹತ್ತದ. ಮಂದಿ ಅಂದ್ರೆ ಏನು ಹತ್ತದ ನೋಡಿ. ಬರೇ ಕೊಂಬುಗಳುಳ್ಳದ್ದೇ ಗೋ. ಆಕಳು ಅಂದರೆ
ಕೋಣದಲ್ಲಿ ಅತಿವ್ಯಾಪ್ತಿ ಆಯ್ತದೆ. ಕೊಂಬ ಅದಕ್ಕೂ ಅದಾವು ಇದಕ್ಕೂ ಅದಾವು. ಆ ರೀತಿ ಅನಾದಿಯಾದದ್ದಕ್ಕನ ನಾವು ಅಜ್ಞಾನ ಅಂದರೆ ಪ್ರಾಗಭಾವನು ಅನಾದಿ ಅದ, ಅಜ್ಞಾನನು ಅನಾದಿ ಅದ. ಆದ್ದರಿಂದ ಪ್ರಾಗಭಾವದಲ್ಲಿ ಅತಿವ್ಯಾಪ್ತಿ ಆಯ್ತು. ಆ ಅತಿವ್ಯಾಪ್ತಿ ದೋಷ ಬತ್ತಂದ್ರ, ಅಲ್ಲಿ ಏನ್ರ ದೋಷ ಇತ್ತಂದ್ರ ಅದಕ್ಕ ಬಿಡ್ಬೇಕು. ನೀ ಹಣ್ಣ ಏನ್ರ ತಗೊಳಕ್ ಹೋಗಿರ್ತಿ, ಅದ್ರಾಗ ದೋಷ ಐತಿ ಕೊಳತೈತಿ ಒಳಗ ಅಂದ್ರ ತಗೋತೇನೆ, ಹಂಗ ಬಿಡ್ತಿಲ್ಲ. ಹಂಗ ಲಕ್ಷಣದಲ್ಲಿ ದೋಷ ಬಂದರೆ ದೋಷ ಏನ್ ಬರ್ತಾವು? ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ್, ಏತದ್ದೂಷಣತ್ರಯರಹಿತತ್ವೇ ಅಸಾಧಾರಣ ಧರ್ಮೋ ಸಲ್ಲಕ್ಷಣಂ. ಈ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವಗಳೆಂಬ ಮೂರು ದೋಷಗಳು ಇಲ್ಲದೆ ಇರಬಾರ್ದವು. ಅದು ಯೋಗ್ಯ ಲಕ್ಷಣ ಅಂತ ಹೇಳ್ತಾರೆ. ಆದ್ದರಿಂದ ಅಜ್ಞಾನ ತೆದಕ್ ಅನಬೇಕು. ಅಜ್ಞಾನ ಬಂದದ ಶಬ್ದಲ್ಲಿ ಅಜ್ಞಾನ ತೆದಕ್ ಅನಬೇಕಂದ್ರ ಅನಾದಿಯಾದದಕ್ಕೆ ಅಜ್ಞಾನ ಅಂತ ಅಂದ್ವಿ. ಅದು ಪ್ರಾಗ್ಭಾವದಲ್ಲಿ ಅತಿವ್ಯಾಪ್ತಿ ಆಯ್ತು. ಅದಕ್ಕ ದೋಷ ಬರ್ತಲ್ಲ, ಅತಿವ್ಯಾಪ್ತಿ ದೋಷ, ಅವಾಗ ಬಿಡಬೇಕಲ್ಲ. ಅದನ್ನ ಅತಿವ್ಯಾಪ್ತಿ ದೂರ ಮಾಡೋ ಸಲುವಾಗಿ. ಹೌದಿಲ್ಲ? ಈಗ ಆ ಮಲ್ಲಪ್ಪ ಸುಮಾರು ಅಂತ ಅಂದ ಕೂಡಲೇನ ಈ ಜಮಖಂಡಿ ಮಲ್ಲಪ್ಪ ನನಗ್ಯಾಕೆ ಹಿಂಗಂದ್ರ ಕೂತಾವ, ಮಾರೇ ಜಮಖಂಡಿ ಮಲ್ಲಪ್ಪ ಅನ್ನ, ಜಮಖಂಡಿ ಮಲ್ಲಪ್ಪ ಅಂದ್ರೆ ಬೇಷ ಅನ್ನ, ನಾ ಹುಬ್ಬಳ್ಳಿ ಅವದೇನಂತ. ಹೌದಿಲ್ಲ? ಹಂಗ ಇನ್ನೊಂದು ಪದ ಅಲ್ಲಿ ಜಮಖಂಡಿ ಅನ್ನೋ ಪದ ಇರ್ಬೇಕಾಗ್ತಿಲ್ಲ. ಆ ರೀತಿ ಅನಾದಿಯಾದದಕ್ಕೆ ಜ್ಞಾನದ ಪ್ರಭಾವ ಹೋದು. ಅದಕ್ಕೆ ನಾವು ಭಾವರೂಪ ಇರ್ಬೇಕು. ಮುಂದೆ ಪದ ಇರ್ತೇವೆ, ಅನಾದಿ ಇರ್ಬೇಕು, ಭಾವರೂಪ ಇರ್ಬೇಕು. ಅದ ಪ್ರಾಗ ಅಭಾವ, ಅಭಾವ ಐತದ, ನಾವು ಭಾವ ಇರ್ಬೇಕಂದೇವು. ಅಭಾವ ಅಂದ್ರೆ ಇಲ್ಲ, ಭಾವ ಅಂದ್ರೆ ಇದ್ದ. ಅದಕ್ಕ ಭಾವರೂಪ ಇರಬೇಕು. ಅನಾದಿ ಇರ್ಬೇಕು, ಭಾವರೂಪ ಅಂದ್ಕೊಳ್ಳಿ. ಇದೇನ್ ಮೈಕ್, ಇದೇನ್ ಅಭಾವ ಐತೆ, ಭಾವ ಐತೆ? ಇದರಲ್ಲಿ ಅತಿವ್ಯಾಪ್ತಿ ಆಯ್ತ. ಭಾವ ಐತಿಲ್ಲ, ಐತತ್ರ ಜ್ಞಾನಕ್ಕೆ ವಿಷಯ ಆಕತಿಲ್ಲ, ಐತಿ. ಮತ್ ಇದಕ್ಕೆ ಅಭಾವ ಅಂತ ಅಜ್ಞಾನ ಐತಿರಿ. ಏನ್ ಮಾಡ್ಬೇಕು? ಇನ್ನೇನು ಮಾಡ್ಬೇಕು ಹೇಳ ಮುಂದ? ಸುಮ್ ಕುಂದಿರ್ಬೇಕು, ಮತ್ತೇನ್ ಮಾಡ್ಬೇಕು? ಅಂದರೆ ಅನಾದಿ ಇರಬೇಕು ಅಂತ ಪದ ಇಡಬೇಕಾಗಿತ್ತು. ಅದಕ್ಕ ಮೊದಲ, ಯಾಕಂದ್ರೆ ಇದು ಅನಾದಿ ಇಲ್ಲ, ಉತ್ಪತ್ತಿ ಆಗಿದೆ. ಇದು ಉತ್ಪತ್ತಿ ರಹಿತ ವಸ್ತು ಅನಾದಿ ಕೈಗೆ, ಉತ್ಪತ್ತಿ ರಹಿತ ಇರ್ಬೇಕು, ಅದಕ್ಕೆ ಅನಾದಿ ಅಂತಾರೆ. ಆದ್ದರಿಂದ ಮೈಕದಲ್ಲಿ ಅತಿವ್ಯಾಪ್ತಿ ಆದದ್ದನ್ನ ನಾವು ಕಳಿಬೇಕಾದ್ರೆ ಏನ್ ಮಾಡುದು? ಅನಾದಿ ಅನ್ಬೇಕು. ಇದು ಅನಾದಿ ಇಲ್ಲ. ಆದ್ರಿಂದ ಅತಿವ್ಯಾಪ್ತಿ ದೂರ. ಹಾಗಾದರೆ ಇನ್ನು ಮುಖದೇ ಇಲ್ಲ. ಅಜ್ಞಾನ ಅಂದ್ರೆ ಏನಾದ್ರ ಲಕ್ಷಣ ಮಾಡಿ. ಹಾಗಾದ್ರೆ ಹಂಗಾರ ಅನಾದಿನೂ ಇರಬೇಕು, ಭಾವರೂಪನೂ ಇರಬೇಕು. ಯಾಕೆ ಒಂದಿಡ ಮತ್ತೊಂದ್ರ ಹೋಗತೆ, ನಾವು ಎರಡು ಇರ್ತೀವಿ ಅಷ್ಟೇ. ಅನಾದಿ ಇರ್ಬೇಕು, ಭಾವರೂಪ ಇರ್ಬೇಕು. ಅದಕ್ಕೆ ಅಜ್ಞಾನ ಇರ್ತೀವಿ ನಾವು. ಅಂದಾಗ ಏನ್ ಮಾಡ್ತೀವಿ? ಅಂದರೆ ಅನಾದಿಯಾಗಿ ಭಾವರೂಪವಾಗಿ ಬ್ರಹ್ಮವಿದೆ. ಬ್ರಹ್ಮ ಚೈತನ್ಯ ಅನಾದಿ ಇದೆ, ಭಾವರೂಪದ, ಅದರಲ್ಲಿ ವ್ಯಾಪ್ತಿ ಆಯ್ತು. ಇನ್ನೇನ್ ಮಾಡ್ಬೇಕಪ್ಪ? ಬ್ರಹ್ಮದಲ್ಲಿ ಹೋಗಿ ಕೂತತೆ. ಸುಮ್ಕೊಂಡ್ರು ಮತ್ತೆ ಮಾಡ್ಬೇಕ. ಮುಂದ ಜ್ಞಾನದಿಂದ ನಿವೃತ್ತಿ ಆಗಬೇಕು ಅಂತ ಪದ ಇಡ್ಬೇಕ. ಅದಕ್ಕೆ ನಾ ಮೊದಲೇನು ಅನಾದಿ ಇರಬೇಕು, ಭಾವರೂಪ ಇರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗುತ್ತಿರ್ಬೇಕು. ಅದಕ್ಕೆ ಅಜ್ಞಾನ ಇರ್ಬೇಕ.
ಪದಕ್ಕೆ ಬ್ರಹ್ಮದಲ್ಲಿ ಅತಿ ವ್ಯಾಪ್ತಿ ಆಯ್ತು ಅಂದ ಕೂಡಲೇನ ಜ್ಞಾನದಿಂದ ನಿವೃತ್ತಿ ಆಗ್ಬೇಕಂದಾಗ ಆ ಬ್ರಹ್ಮ ज्ञान से भी निवृत्ति होवे नहीं और किसी से भी निवृत्ति होवे नहीं ಆ ಬ್ರಹ್ಮ ಎಂದರೆ ಅದರಿಂದ ನಿವೃತ್ತಿ ಆಗತ್ತಾನೆ ಎಲ್ಲ ಆದ್ದರಿಂದ ಆ ಬ್ರಹ್ಮ ಈ ಲಕ್ಷಣ ಅದ ಜ್ಞಾನದಿಂದ ನಿವೃತ್ತಿ ಆಗೋದಿಲ್ಲ. ನಾವು ಜ್ಞಾನದಿಂದ ನಿವೃತ್ತಿ ಆಗಬೇಕಂತ ನಾವು ಹೇಳಿ ಆದ್ರಿಂದ ಬ್ರಹ್ಮದಲ್ಲಿ ವ್ಯಾಪ್ತಿ ಇಲ್ಲ. ಮತ್ತೆ ಎಲ್ಲಿ ಬಂತು? ಅಜ್ಞಾನದಲ್ಲೇ ಬಂದು ಕೂತ್ಕೊಂಡು ಇಟ್ಟೆಲ್ಲ ತೋಷ್. ಯಾಕಂದ್ರ ಅಜ್ಞಾನ ಅನಾದಿ ಅಲ್ಲ. ಅನಾದಿ ಅಂದ್ರ ಆದಿನ ಜ್ಞೇಯತೆ ಅನಾದಿಕ್ಕಿಂತಲೂ ಉತ್ಪತ್ತಿ ರಹಿತ ವಸ್ತು ಅನಾದಿಕೆ. ಯಾವುದು ಹುಟ್ಟಿಲ್ಲ ಉತ್ಪತ್ತಿ ರಹಿತ ವಸ್ತು ಅನಾದಿ ಅಂತ. ಆ ಅಜ್ಞಾನ ಹುಟ್ಟೈತೆ ಅಂದ್ರೆ ಅದರಿಂದ ಹುಟ್ಟೈತಿ ಹೇಳಂಗಲ್ಲ, ಹುಟ್ಟೇ ಇಲ್ಲ. ಅನಾದಿ ಐತಿ. ಮತ್ತು ಭಾವರೂಪ. ಭಾವರೂಪ ಯಾಕೆ ಬತ್ತು? ಭಾವರೂಪ ಯಾಕೆ ಇಡಬೇಕಾದ? ಜಗತ್ತಿಗೆ ಕಾರಣ ನಿವೃತ್ತಿ ಜಗತ್ತಿಗೆ ಕಾರಣ ಏನಂದ? ಜಗತ್ತಿಗೆ ಕಾರಣ ಅಂದ್ರ ಇನ್ನೊಂದ್ ಏನೈತೆ ಅಂದ್ರ ಈ ಅಜ್ಞಾನಕ್ಕ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಅಭಾವ ಒಪ್ಪಿದ್ದಾರೆ. ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಎಲ್ಲಾ ಶಾಸ್ತ್ರ ಗೊತ್ತಿರ್ಬೇಕಲ್ಲ. ಈ ಅಜ್ಞಾನಕ್ಕ ಜ್ಞಾನದ ಅಭಾವಕ್ಕ ಅಜ್ಞಾನದ ಅವ್ರೇನ್ತಾರ? ಜ್ಞಾನದ ಅಭಾವಕ್ಕೆ ಅವ್ರ ಅಭಾವಕ್ಕ ಜ್ಞಾನ ಅಂದಾರ. ಅದಕ್ಕೆ ನಾವು ಅವ್ರನ್ನ ವ್ಯಾವೃತ್ತಿ ಮಾಡೋ ಸಲುವಾಗಿ ಭಾವರೂಪ ಅಂತ ಇರ್ತೇವೆ. ಮತ್ ಇದನ್ನೂ ಸಂಭವಿಸ್ತೈತಿ. ಈ ಜಗತ್ತಿಗೆ ಕಾರಣ ಆಗ್ಯದ ಅದು. ಅಭಾವ ಇತ್ತಂದ್ರೆ ತಾನೇ ಇಲ್ಲ, ಮತ್ತೊಂದು ಏನು ಹುಟ್ಟಿಸ್ತೈತೆ ಅದ. ಅದು ಭಾವ ಐತತ್ತ ಈ ಅಜ್ಞಾನದ ಕಾರ್ಯ. ಅಜ್ಞಾನ ಮಾಯಾ ಎಲ್ಲ ಒಂದ. ಆದ್ದರಿಂದ ಜಗತ್ತಿಗೆ ಕಾರಣವಾದ್ದರಿಂದ ಅದು ಭಾವರೂಪ. ಮತ್ತು ನೈಯಾಯಿಕರ ಅಭಾವ ವ್ಯಾವೃತ್ತಿ ಮಾಡುವ ಸಲುವಾಗಿ ಅಜ್ಞಾನಕ್ಕ ಅಭಾವ ಅಂದಾರ ಅವರು. ಜ್ಞಾನದ ಅಭಾವಕ್ಕೆ ಅಜ್ಞಾನ. ಇನ್ನು ನಮ್ಮ ಅಭಾವ ಇಲ್ಲ. ಯಾಕ? ಜಗತ್ತಿಗೆ ಕಾರಣ ಆಗೈತೆ ಅಂದ್ರೆ ಅಭಾವದಿಂದ ಏನು ಹುಟ್ಟತ್ತೆ. ಅದಕ್ಕೆ ನಾವು ಭಾವರೂಪ ಒಪ್ಪಿದ್ದೇವೆ ವೇದಾಂತದಲ್ಲಿ. ಅಜ್ಞಾನ ಭಾವರೂಪ. ಆದ್ದರಿಂದ ಅನಾದಿ ಇರ್ಬೇಕು, ಭಾವರೂಪ ಇರ್ಬೇಕು, ಜ್ಞಾನದಿಂದ ನಿವೃತ್ತಿ ಆಗ್ತಿರ್ಬೇಕು. ಅದಕ್ಕೆ ಅಜ್ಞಾನ ಅಂತ. ಇದು ಕಾಯ್ದೆಬದ್ಧ ಶಾಸ್ತ್ರ. ಏನು ಎಲ್ಲಿ ಬಂದೀವಪ್ಪ? ಪ್ರಮಾಣ ನಿಂದ್ರ ಅಜ್ಞಾನ ಎಲ್ಲಿ ಬಂದದ್ದು? ಶುದ್ಧ ಚೇತನ್ में अध्यस्त है 1 नंबर ಅಧ್ಯಸ್ತು ಆತ್ರೆ ಬನ್ನಿ ಸುಖ. ಅದಕ್ಕೆ ಇಲ್ಲೇ ಐತಿ ಅಧ್ಯಾಯ 1 ನಂಬರ್ದಾಗ. ಅದ 352ನೇ ಅಂಕದಲ್ಲಿ ಇದು 1 2 ಆದ್ಮೇಲೆ ಮತ್ 1 ನಂಬರ್ ಐತಿ. ಅಜ್ಞಾನ ತೋ ಶುದ್ಧ ಚೇತನ್ ಮೇ ಅಧ್ಯಸ್ತ ಐತೆ. ಅಜ್ಞಾನ ಅದನ್ನು ಅಧ್ಯಸ್ತ ಐತೆ. ಅದು ಎಲ್ಲಿ ಅಧ್ಯಸ್ತ ಐತಿ? ಶುದ್ಧ ಚೇತನದಲ್ಲಿ ಅಧ್ಯಸ್ತ ಐತಿ. ಅಂತಃಕರಣ ಅಜ್ಞಾನ ಉಪಯುಕ್ತ ಮೇ ಅಧ್ಯಸ್ತ ಐತಿ. ಈ ನಾವು ಅಂತಃಕರಣ ಅಂತ ಹೇಳ್ತೀವಲ್ಲ, ಅಂತಃಕರಣ ಎಲ್ಲ ಅನಾತ್ಮ ವಸ್ತುಗಳೆಲ್ಲ ಅಧ್ಯಸ್ತಾವ. ಬ್ರಹ್ಮನನ್ನು ಬಿಟ್ಟು ಎಲ್ಲಾ ಜಗತ್ತಿನ ಪ್ರತಿಯೊಂದು ಅಧ್ಯಾಸ ಭ್ರಾಂತಿನೇ ಅದು. ಆದ್ದರಿಂದ ಅಂತಃಕರಣವು ಅಜ್ಞಾನೋಪೀತ ಚೇತನದಲ್ಲಿ ಅಧ್ಯಸ್ತದ. ಅಂತಃಕರಣ ಅಂತಃಕರಣೋಪೀತ ಚೇತನದಲ್ಲಿ ಧರ್ಮಾಧರ್ಮ ಸುಖಾದಿಗಳು ಬಂಧ ಮೋಕ್ಷಗಳು ಅಧ್ಯಸ್ತವಿರುತ್ತವೆ. ಆ ಅಂತಃಕರಣ ಉಪಹಿತ ಅಂದ್ರ ಸಾಕ್ಷಿ. ಅಂತಃಕರಣ ಉಪಹಿತ ಚೇತನಕ್ಕನ ಸಾಕ್ಷಿ ಅನ್ನುತ್ತಾರೆ. ಮತ್ತು ಸಾಕ್ಷಿ ಅಂತ ಎದಕ್ಕಂತಾರೆ? ಬ್ಯಾಳಿಗೆ. ಯಾಕೆ ಗಾಡಿ ಮುಂದೆ ಹೋಗುದಿಲ್ಲ. ಇದಾಗಿ ಹೋಗ್ತೈತಿ. ಧರ್ಮ ಅಧರ್ಮ ಸುಖ ದುಃಖ ಬಂದ ಮೋಕ್ಷಗಳು
ಅಧ್ಯಸ್ಥ ಇರುತ್ತವೆ ಇವೆಲ್ಲ. इस रीति से आत्मा में धर्माधिकरण के अधिष्ठान ಪನೆ का ಅಂತಃಕರಣ ಉಪಾಧಿ. ಈ ರೀತಿಯಿಂದ ಆತ್ಮನಲ್ಲಿ ಧರ್ಮಾದಿಗಳು ಅಧಿಷ್ಠಾನತ್ವಕ್ಕೆ ಅಂತಃಕರಣ ಉಪಾಧಿ ಅದ. ಉಪಾಧಿ ಅಂತ ಎದಕ್ಕೆ ಅನ್ನುತ್ತಾರೆ? ಉಪಾಧಿಯ ಲಕ್ಷಣ ಏನು ಅಂದ್ರೆ ಸ್ವರೂಪ. ಏನ್ ಹೇಳಿದ್ನಿ? ಉಪಾಧಿ ಸ್ವರೂಪೇಯ ಪ್ರವಿಷ್ಟತೆ ಬರಾಬರಿ ಇತ್ತದು. ಆದ್ರೂ ನಾನ್ ನೆನಕಿ ಬ್ಯಾರೇನ ಹೇಳಮಗ ನಿನ್ನ. ನೀ ಹೇಳದ್ ತಪ್ಪಲ್ಲ, ಬರಬರಿ. ಯಾಕಂದ್ರ ಅನೇಕ ಪ್ರಕಾರದಿಂದ ತಿಳ್ಬೇಕ ಇಲ್ಲ. ಅದಕ್ಕ ಏನೋ ಉಪಾಧಿ ಅಂತಂದ್ರ ಉಪಸಮೀಪೆ ಸ್ಥಿತ್ವ. ನಾನ್ ನಿಮ್ಕಿಂತ ಜರ ಎತ್ತರದಲ್ಲಿದ್ದೇನೆ ಅಂದ್ರ ಅದು ಎತ್ತರದಲ್ಲಿನೇ ಇದೆ. ಉಪಸಮೀಪೆ ಸ್ಥಿತ್ವ ಶ್ರೀಮಾನ್ ಧರ್ಮಾನ್ ಅನ್ಯತ್ರ ದಧಾತೀತಿ ಉಪಾಧಿ. ಉಪಸಮೀಪೆ ಸ್ಥಿತ್ವ ಅಂದ್ರೆ ಅದರ ಸಮೀಪದಲ್ಲಿದ್ದುಕೊಂಡು ತನ್ನ ಧರ್ಮವನ್ನು ಇನ್ನೊಂದರ ಮೇಲೆ ಹಾಕುತ್ತದೆಯೋ. ಅದು ಸಮೀಪದಲ್ಲಿ ಇದ್ದುಕೊಂಡು ತನ್ನ ಧರ್ಮವನ್ನ ಇನ್ನೊಂದರ ಮೇಲೆ ಹಾಕುತ್ತದೆಯೋ ಅದಕ್ಕೆ ಉಪಾಧಿ ಅನ್ಬೇಕು. ತಿಳಿತಾನ? ಇದು ತಿಳಿತು? ತಿಳಿದ್ರು ಹೇಳಂಗ್ರಿ. ಅವಾಗ ನಾವು ಸಣ್ಣವರಿದ್ದಾಗ ಆ ಬುಗು ಬಸವಣ್ಣ ಅಂತ ಹಿಂಗ್ ಮಾಡಿ ಕತ್ತಿದ್ರು ಅವ್ರು ಎತ್ತಿನ. ಈ ಮನೆಯವ ದೊಡ್ಡ ಸಾವುಕಾರ, ಅವ್ ಕೂಡಿ ಮಾಡ್ಕೊಂತಿರ್ತಾನ ಕರೆ. ಆ ಎತ್ತು ಗೌಲಿ ಎತ್ ನೋಡ್ರಿ, ಒಂದ್ ಎತ್ತಿನ ತಗೊಂಬಂದ್ ಮನಿ ಮುಂದ್ ನಿಂದಿರ್ತಾರ, ಅದಕ್ಕ ಹಗ್ಗ ಕಟ್ಟಿರ್ತಾನ. ಈ ಮನೆಯವ ಬಹಳ ದಯಾಳು ಅಂತ ಹಿಂಗ್ ಹಗ್ಗ ತೆಗೆದುಕೊಂಡು ಹಿಂಗ್ ಮಾಡ್ತಿರ್ತಾರ. ಹಂಗ ಗೊತ್ತೈತೆ ನಾನು. ಮತ್ ಏನ್ ಹೇಳ ಅಂದ್ರ ಲಕ್ಷ್ಣ ನಿನಕಿತ ಬ್ಯಾರೆ ಮಾಡ್ದೇನ. ಅದು ತಿಳಿತೇನು ಅಂತ ಕೇಳಿದ್ರೆ ಅದು ತಿಳಿದಿಲ್ಲ. ಅಂದ್ರ ಅಂದ್ರ ಸಮೀಪದಲ್ಲಿದ್ದುಕೊಂಡು, ಯಾವುದು ಸಮೀಪದಲ್ಲಿದ್ದುಕೊಂಡು ತನ್ನ ಧರ್ಮವನ್ನ ಇನ್ನೊಂದರ ಮೇಲೆ ಹಾಕುವುದು ಅದಕ್ಕ ಉಪಾಧಿ ಅನ್ನುತ್ತಾರೆ. ಕನ್ನಡದಾಗ ತಿಳಿತಿದೆ, ಆದ್ರ ಪಕ್ಕ ತಿಳಿಲ್ಲ. ಅಂದ್ರ ಈಗ ಒಂದು ಕನ್ನಡಿ ಐತಿ, ಕನ್ನಡಿ ಮಿರರ್. ಕನ್ನಡಿ ಗೊತ್ತೈತೆ? ಮಾರಿ ನೋಡ್ಕೊಳ್ಳೋ ಕನ್ನಡಿ. ಅದ ಕೈಯಾಗ ತಗೊಂಡು ಸ್ವಲ್ಪ ಮಾರಿ ನೋಡಬೇಕನ್ನೋದ್ರಿಂದ ಕೈಯಂದ ಜಾರಿ ಟಪ್ ಅಂತ ಬಿಡ್ತಾರ, ಕೆಳಗ್ ಬಿಡ್ತ. ಹೌದಾ? ಏನಾಯ್ತು? ಶೀಳ್ತ. ಕೆಳಗ್ ಬಿದ್ದುಕೊಂಡೆ ಕನ್ನಡಿ ಶೀಳ್ತು. ಶೀಳದ ಕೂಡಲೇ ನಾವು ತಗೊಂಡ್ ನೋಡ್ತಾನ, ಮಾರಿ ಕೊಡ್ದಂಗ ಕಾಣ್ತತಿ. ಹೌದಿಲ್ಲ? ಇಲ್ಲಿ ಕೈ ಹಚ್ಕೊಂಡ್ ನೋಡ್ತಾನ, ಬರೋಬ್ಬರಿ ಐತಿ. ಇಲ್ಲಿ ಕೈ ಹಚ್ಕೊಂಡ್ ನೋಡ್ತಾನ, ಇಲ್ಲೇನು ಕೊರದಿಲ್ಲ ಬಿಟ್ಟಿಲ್ಲ, ಅದ್ರಾಗ ನೋಡ್ತಾನ ಕೊರದಂಗ. ಅಂದ್ರ ಆ ಉಪಾಧಿಯಾದ ಕನ್ನಡಿಯು ತನ್ನ ಮುಖದ ಸಮೀಪದಲ್ಲಿದ್ದುಕೊಂಡು ತನ್ನ ಧರ್ಮ ಏನದು ಶೀಳಿತ್ತು. ಕನ್ನಡಿ ಧರ್ಮ, ಮಾರಿ ಧರ್ಮ. ಆ ಕನ್ನಡಿ ಧರ್ಮದ ಆ ತನ್ನ ಧರ್ಮವನ್ನ ಅನ್ಯತ್ರ ಅಂದ್ರೆ ಮುಖದಲ್ಲಿ ತೋರ್ತೈತಿ, ಮುಖ ತಿಳಿತ್ ನೋಡಿಲ್ಲ. ಅದಕ್ಕೆ ಉಪಾದಿರ್ತಾರ ಕನ್ನಡಿ. ಈಗ ಪಕ್ಕ ತಿಳಿತಾರ. ಹೌದಿಲ್ಲ? ನಿನಗೆ ಎಲ್ಲಿ ಸಣ್ಣ ಹುಡುಗು ತಿಳಿತಿರಲ್ಲ. ಆದ್ರಿಂದ ಉಪಾಧಿ ಯಾತೆ ಅಂತಃಕರಣ ಕೆ ಧರ್ಮ ಕೈಯೇ. ಏನಂದ್ರ
ಅಲ್ಲಿ ಅಧಿಷ್ಠಾನಕ್ಕ ಅಂತಃಕರಣ ಉಪಾಧಿ ಆಗೈತಿ. ಆದ್ದರಿಂದ ಅಂತಃಕರಣದ ಧರ್ಮ ಅಂತ ಹಿಂಗೆ ಹೇಳೇವಿ ಅಂತ ಹೇಳಿದ್ರಲ್ಲ. ಈಗ 353ನೇ ಅಂಕ. जो अंतःकरण विशिष्ट में धर्मादि अध्यस्त कहे तो बने. ಏನ್ ಹೇಳಿದ್ರು? ಒಂದು ವೇಳೆ ಅಂತಃಕರಣ ವಿಶಿಷ್ಟದಲ್ಲಿ ಆ ಧರ್ಮಾದಿಗಳು ಅಧ್ಯಸ್ಥ ಅಂತ ಹೇಳಿದ್ರೆ ಸಂಭವಿಸಂಗಿಲ್ಲ ಅಂತ ಹೇಳಿದ್ರೆ, ಯಾಕೆ ಸಂಭವಿಸಂಗಿಲ್ಲಪ್ಪ ಅಂತ ಕೇಳಿದ್ರೆ ಅಂದ್ರೆ ಕಾಯತೆ ವಿಶೇಷಣ ಯುಕ್ತ ನಾಮ ವಿಶಿಷ್ಟ. ವಿಶಿಷ್ಟ ಅಂತ ಎದಕ್ಕಂತಾರ ಅಂದ್ರ ವಿಶೇಷಣ ಉಳ್ಳದಕ್ಕನ ವಿಶಿಷ್ಟ ಅಂತಾರ. ಆದ್ದರಿಂದ ಆ ಧರ್ಮಾದಿ ಅಧ್ಯಸ್ಥಕಾಧಿಷ್ಠಾನ जो ಆತ್ಮ, ಆ ಧರ್ಮಾದಿಗಳೇನು ಅಧ್ಯಸ್ಥದವು ಅದಕ್ಕೆ ಅಧಿಷ್ಠಾನ ಯಾರ್ದಾರು? ಆತ್ಮ ಅದಾನ. ಆ ತಾಕ ಅಂತಃಕರಣ जो ವಿಶೇಷಣ. ಯಾಕಂದ್ರೆ ಆ ಅಂತಃಕರಣವನ್ನು ಯಾವ ವಿಶೇಷಣ ಅಂಗೀಕಾರ ತರೆಯಿತು, ಆ ಅಂತಃಕರಣವನ್ನು ಒಂದು ವೇಳೆ ವಿಶೇಷಣ ಅಂತೇಳಿ ಅದನ್ನ ನಾವು ಅಂಗೀಕರಿಸಿದ್ದಾದ್ರೆ ಅಂತಃಕರಣ ಬಿ ಧರ್ಮಾಧರ್ಮಾದಿ ಕನಕ ಅಧಿಷ್ಠಾನ ಹೋವೇಗ. ಅವಾಗ ಏನಾಕತ್ತಂದ್ರ ಅಂತಃಕರಣನು ಕೂಡ ಧರ್ಮಾಧರ್ಮಗಳಿಗೆ ಅಧಿಷ್ಠಾನ ಅಂತ ಹೇಳಬೇಕಾಕೈತಿ ಅಂತ ಹೇಳಿದ್ರೆ, ಅಂದ್ರ ಇಲ್ಲಿ ಅಲ್ಲಿ ಏನ್ ಶಬ್ದ ಬರ್ತಂದ್ರ ವಿಶಿಷ್ಟ ಶಬ್ದ ಬರ್ತ. ವಿಶಿಷ್ಟ ಅಂತ ಎದಕ್ಕಂತಾರ ಅಂದ್ರೆ ವಿಶೇಷಣ ಉಳ್ಳದಕ್ಕನ ವಿಶಿಷ್ಟ ಅಂತಾರೆ. ಹೌದಿಲ್ಲ? ಅಂದ ಮೇಲೆ ಅಂತಃಕರಣ ಅಲ್ಲಿ ಅಧಿಷ್ಠಾನಕ ಅಂತಃಕರಣ ಐತಂದ ಮೇಲೆ ಅಲ್ಲಿ ವಿಶಿಷ್ಟ ಚೇತನ ಹೇಳ್ಯಾರವ. ವಿಶಿಷ್ಟ ಅಂದ್ರ ಕೂಡಿದ್ದು. ಅಂದ್ರ ಅಂತಃಕರಣನು ಚೇತನನು ಎರಡೂ ಇದ್ದಂಗ ಆಯ್ತು. ಪಾರ್ಟ್ನರ್ಶಿಪ್ ದಾಗ ತರಲ್ಲ, ಆ ರೀತಿ ಆಯ್ತು ಅದಕ್ಕೆ. ಆದ್ದರಿಂದ ಆ ಧರ್ಮಾಧರ್ಮಿಗಳಿಗೆ ಅಧಿಷ್ಠಾನ ಆಗ್ಬೇಕಾಕೈತಿ. ಸೋ ಅರ್ಥ ಬನ್ನಿ ಅದರ ಸಂಭವಿಸಂಗಿಲ್ಲ. ಯಾಕ? ಕಾಯತೆ ಮಿಥ್ಯಾ ವಸ್ತು ಅಧಿಷ್ಠಾನ ಹೋವೇನೆ. ಆದ್ರಿಂದ ಮಿಥ್ಯವಾದ ವಸ್ತು ಅಧಿಷ್ಠಾನ ಆಗ್ಲಕ್ ಬರಂಗಿಲ್ಲ. ಯಾಕಂದ್ರ ಅಲ್ಲಿ ವಿಶೇಷಣ ಅಂದ್ರ ಅಂತಃಕರಣ ವಿಶಿಷ್ಟ ಚೇತನಕ್ಕನ ವಿಶೇಷಣ ಆಗೈತಿ. ಹೌದಿಲ್ಲ? ಅಂತಃಕರಣ ಚೇತನ ಎರಡೂ ಅಧಿಷ್ಠಾನ ಆಗ್ಬಿಟ್ಟಾವು. ಆದ್ರೆ ಚೇತನ ಅಧಿಷ್ಠಾನ ಬರೋಬ್ಬರಿ ಆಕತಿ. ಆದ್ರ ಈ ಅಂತಃಕರಣ ಅಧಿಷ್ಠಾನ ಅನ್ನೋದು ಅದು ಸಂಭವಿಸಂಗಿಲ್ಲ. ಯಾಕಂದ್ರೆ ಮಿಥ್ಯ ವಸ್ತು ಐತಿ, चेतन सत्य वस्तु है। याते आत्मा में धर्माधिकन के अध्यास का अंतःकरण विशेषण नहीं। ಆದ್ದರಿಂದ ನಾವು ಅಂತಃಕರಣವನ್ನು ವಿಶೇಷಣ ಅಂತ ಹೇಳೋದಿಲ್ಲ. ಸಮಾಧಾನದಿಂದ ಹೇಳ್ತೇನೆ. ಕಠಿಣ ವಸ್ತು ಅದು. ಬಡ 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 ಹೇಳ್ಕೊತ ಹೋದ್ರೆ ಏನೂ ತಿಳಿಯಂಗಿಲ್ಲ. ಆ ಸಣ್ಣ ಹುಡುಗರು ಒಂದೆತ್ತೆ ಕಳಿಸ್ತಾರಲ್ಲ ಹಂಗ ಸಣ್ಣಾಗಿ ಹೋಗೋದು ಹಿಂಗೆ. ಅಂತಃಕರಣ ವಿಶೇಷಣ ಕಿಂತು ಉಪಾಧಿ. ಆದ್ದರಿಂದ ಅಲ್ಲಿ ಏನ್ ಮಾಡಿವಿ? ಉಪಾಧಿ ಅಂದಾಗ ವಿಶೇಷಣ ಕೂಡಿಕೊಂಡಿರ್ತೈತಿ, ಚೇತನ ಅದು ಕೂಡಿಕೊಂಡಿರ್ತೈತಿ. ಆದ್ದರಿಂದ ಆಪತ್ತಿ ಬತ್ತ ಅದು ಅನಾತ್ಮ ಕೂಡ ಅಧಿಷ್ಠಾನ ಆಗ್ಬೇಕಾಯ್ತು. ಈಗ ನಾವು ಉಪಾಧಿ ಹೇಳಿದ್ವಿ. ಉಪಾಧಿ ಹೇಳಿದಾಗ ಅಲ್ಲಿಂದ ಉಪಾಧಿ ಅತಿ ಅದಕ್ಕೆ ಅನ್ನಬೇಕು, ಅದ್ರ ಲಕ್ಷಣ ಮಾಡಿದಾಗ ಗೊತ್ತಾಗ್ಬಿಡ್ತೈತಿ. ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಪ್ರತಿಯೊಂದು ಲಕ್ಷಣಗಳಿರುತ್ತವೆ. ಅದಕ್ಕೆ ಕಾಯ್ದೆಬದ್ಧ ಶಾಸ್ತ್ರ ಅದಕ್ಕೆ ಅಂತಾರ ಅಂದ್ರೆ ಪ್ರತಿಯೊಂದಕ್ಕೆ ಲಕ್ಷಣಗಳು. ಉಪಾಧಿಯತಿ ಅದಕ್ಕಂತಾರು ಅಂದ್ರೆ ಅದು ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಅಂದ್ರ ಅದು ನಮಗ ಹತ್ಕೊಂಡಿಲ್ಲ, ಸ್ವರೂಪದಲ್ಲಿ ಪ್ರವೇಶ ಇಲ್ಲ. ಸ್ವರೂಪ ಅಪ್ರವಿಷ್ಟತ್ವೇ ಸತಿ ವರ್ತಮಾನ್
ಆ ಸ್ವರೂಪದಲ್ಲಿ ಪ್ರವೇಶ ಆಗಿರಬಾರ್ದು, ವರ್ತಮಾನ ಕಾಲ ಇರ್ಬೇಕು. ಇನ್ನಿತರ ಪದಾರ್ಥಗಳನ್ನು ಭಿನ್ನಪಡಿಸಿ ತಿಳಿಸ್ತಿರ್ಬೇಕು, ಅದಕ್ಕೆ ಉಪಾಧಿ ಅನ್ಬೇಕು. ಕನ್ನಡದಾಗ ಹೇಳೇನ್ ಕರೀರಿ, ತಿಳಿತಾನೆ ತಿಳಿದಂಗ ಹಾಗೇತ್ ಕರೆ ಪಕ್ಕ ತಿಳಿದಿಲ್ಲ. ಆಕೃತಿರೇವ ಹೃದಯ ಭಾವಂ ಕಥೆಯದಿ. ಶಾಸ್ತ್ರ ಏನ್ ಹೇಳ್ತದ, ಶಾಸ್ತ್ರ ಹೇಳ್ತಿರ್ತಾನ, ಮುಂದೆ ಕೂತವ್ರೆಲ್ಲ ಕೇಳ್ತಿರ್ತಾರ. ಈ ನನ್ನ ಶಾಸ್ತ್ರ ಯಾವಾಗ ತಿಳಿತು ಯಾವಾಗ ತಿಳಿಲಿಲ್ಲ ಅದು ನನಗ್ ಗೊತ್ತಾಗ್ಬಿಡ್ತದ. ನಿಮಗೆ ಹಂಗ ಗೊತ್ತಾಗ್ತದ ಅಂತ ಕೇಳಿದ್ರ ಅದಕ್ಕ ಆಕೃತಿರೇವ ಹೃದಯ ಭಾವಂ ಕಥಯತಿ. ಆಕೃತಿ ಅಂದ್ರ ನಾವ್ ಹಿಂಗ್ ಹೇಳ್ತಾ ಇರುವಾಗ ಅವ್ರ ಮುಖ ನೋಡ್ತಿರ್ತೇವೆ. ಆಕೃತಿ ಅಂದ್ರ ಮುಖ. ಅದು ಯಾವಾಗ ತಿಳಿದೈತಿ ಯಾವಾಗ ತಿಳಿದಿಲ್ಲ ಅನ್ನೋದು ಮುಖ ಹೇಳ್ತೈತಿ. ಹೇಗೆ ಹೇಳ್ತೈತಿ? ತಿಳಿದೈತಂದ್ರ ಅವನು ಪ್ರಫುಲ್ಯ ಆಕತೆ, ಸಂತೋಷ ಆಕತೆ ಅದನ್ನ ಕೇಳಿ. ನಿಮ್ದು ಗಂಟು ಮುಖ ಇತ್ತ ನಾವು ತಿಳಿದಿಲ್ಲ. ಆಕೃತಿ ರೇವ ಹೃದಯ ಭಾವಂ ಕಥೆ. ಅಲ್ಲಿ ಏನೈತಿ ಒಳಗೆ ತಿಳಿದಾನೋ ಇಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತದೆ ಅಂತ ಈ ರೀತಿ. ಅದಕ್ಕ ಈ ರೀತಿ ಅಲ್ಲಿ ಏನ್ ಹೇಳಕತ್ತಿದ್ದೀವಿ ಅಂದ್ರ ಅಂತಃಕರಣ ವಿಶೇಷಣ ಏನು ಉಪಾಧಿ ಇದೆಯಲ್ಲ, ಹೌದು. ಆ ಉಪಾಧಿ ಬಂದಿದ್ವಿ ನಾವು. ಆ ಉಪಾಧಿ ಅಂತಂದ್ರ ಅದು ಉಪಾಧಿಯ ಲಕ್ಷಣ ಏನು ಅಂತ ಕೇಳಿದರೆ ಸ್ವರೂಪೇ ಅಪ್ರವಿಷ್ಟತ್ವೇ. ಸ್ವರೂಪದಲ್ಲಿ ಪ್ರವೇಶ. ವಿಶೇಷಣ ಏನಿತ್ತು ಅಂದ್ರ ಸ್ವರೂಪೇ ಪ್ರವಿಷ್ಟತ್ವೇ. ಎರಡು ಕೂಡ್ಯಾವ ಅಂತ ಹೇಳಿ, ಚೇತನ ಮತ್ತು ಅಂತಗಳು ಕೂಡ್ಯಾವ, ಸ್ವರೂಪ ಪ್ರವೇಶ ಆಗೈತಿ. ಅದು ತಿಳಿಲಿಲ್ಲ ಅಂದ್ರೆ ಚಸ್ಮಾ. ಈ ಚಸ್ಮಾ ಐತಲ್ಲ, ಈ ಚಸ್ಮಾ ನನ್ನ ಮೈಗೆ ಹತ್ಕೊಂಡದ, ಪ್ರವೇಶ ಐತಿ ಎಲ್ಲೋ. ಇದು ವಿಶೇಷಣ ಅನ್ಬೇಕಿದೆ. ನಾನ್ ಮುಂದ ಮೈಕ್ ಐತಿ, ಮೈಕದು ನನಗ್ ಸಂಬಂಧ ಐತಿ, ಚಸ್ಮಾದು ಸಂಬಂಧ ಐತಿ, ಹೌದಾ? ಆದರೆ ಚಸ್ಮಾ ವಿಶೇಷಣ ಐತಿ, ಮೈಕ್ ಉಪಾಧಿ ಐತಿ. ಮೈಕ್ ಉಪಾಧಿ ಹೆಂಗೈತಿ ಅಂತ ಕೇಳಿದರೆ ಅದರ ಲಕ್ಷಣ ಮಾಡು. ಸ್ವರೂಪೇ ಅಪ್ರವಿಷ್ಟತ್ವೇ. ಅದು ಸ್ವರೂಪದಲ್ಲಿ ನನ್ನಲ್ಲಿ ಅದು ಸಂಬಂಧಪಟ್ಟಿರಬಾರ್ದು. ಟಚ್ ಐತೆ ನನಗೆ, ಇಲ್ಲಿ ಕರೆಂಟ್ ಸಪ್ಲೈ ಇದ್ರು ಕೂಡ ನನಗೇನು ಇಲ್ಲ. ಯಾಕ? ನಾನು ಬಿಟ್ಟು ಬ್ಯಾರೆ ಐತೆ. ಸ್ವರೂಪೇ ಅಪ್ರವಿಷ್ಟತೆ ಅಂದ್ರೆ ನಮ್ಮ ಸಂಬಂಧ ಆಗಿರ್ಬಾರ್ದು, ಸ್ವರೂಪ ಅಪ್ರವಿಷ್ಟಿರ್ಬೇಕು. ವರ್ತಮಾನ ಅಂದ್ರ ಈಗ ಸದ್ಯ ವರ್ತಮಾನ ಕಾಲದಲ್ಲಿ ನಾ ಶಾಸ್ತ್ರ ಹೇಳುವಾಗ ಅಟ್ಟ ನನ್ ಮುಂದೆ ಇರ್ತೈತಿ. ಯಾವತ್ತು ನನ್ ಮುಂದೆ ಮೈಕನೇ ಇರ್ತೈತೋ, ಇಲ್ಲಿ ಕೂತ ಶಾಸ್ತ್ರ ಹೇಳುವಾಗ ಅಟ್ಟ ಅದರ ಸಮಯ ವರ್ತಮಾನ ಕಾಲ ಇರ್ಬೇಕಾಗ್ತದೆ. ಸ್ವರೂಪದಲ್ಲಿ ಪ್ರವೇಶ ಆಗಿರಬಾರ್ದು, ವರ್ತಮಾನ ಕಾಲದಲ್ಲಿ ಇರಬೇಕು. ಇನ್ನಿತರ ಪದಾರ್ಥಗಳನ್ನು ಭಿನ್ನಪಡಿಸ್ತಿರ್ಬೇಕು, ಅದಕ್ಕೆ ಉಪಾಧಿ ಅನ್ಬೇಕು. ಇದು ನಿಮಗೆ ಪಕ್ಕಾ ತಿಳಿಬೇಕಾದ್ರೆ ಈಗ ಒಬ್ಬ ಮನುಷ್ಯ ಅಲ್ಲಿ ಹೊರಗೆ ಬಂದ, ಇಲ್ಲಿ ಬಾಂಬೆ ಸಹಜಾನಂದ್ರ ಅಥವಾ ಜಮಖಂಡಿ ಸಹಜಾನಂದ್ರು ಇಲ್ಲಿ ಬಂದಾರತ್ತ. ಎಲ್ಲಾರು ಅಂತ ಕೇಳ್ದವ ಅಲ್ಲಿ ಆ ಬಾಗಲತ್ತೀನಿ. ಅಲ್ಲಿ ಒಳಗದಾರ ಹೋಗ, ಒಳಗದಾರ ಅಂದ್ರೆ ನೀವು ಅಲ್ಲಿ ಒಳಗ್ ಬಂದವ. ಕೆಟ್ಟ ಮಂದಿ ಎಲ್ಲ ಕೂತಾರ. ಯಾರು? ಸಹಜಾನಂದ. ಯಾರು? ಅವನು ಎಷ್ಟು ಮಂದಿ ಅದಲ್ಲ, ಯಾರನ್ನ ತಿಳ್ಕೊಬೇಕಿನ್ನ? ಅವಾಗ ಅವ ಶಾಣೆ ಇದ್ದ, ಶಾಸ್ತ್ರ ಕೇಳ್ತಿದ್ದ ಇಲ್ಲಿ ಹುಬ್ಬಳ್ಳಿ ಸಿದ್ಧಾರ್ಥ ಮಠದಾಗ. ಅವ ಏನ್ ಮಾಡಿದ, ಅವ ಯಾರ ಮುಂದ ಮೈಕ್ ಇದಲ್ಲ ಉಪಾಧಿ, ಯಾರ ಮುಂದ ಮೈಕ್ ಅದ ಅವರೇ ಸಹಜಾನಂದರು.
ಅಂತ ಅಂದ್ಕೂಡೆ ಬಂದು ನೋಡ್ದ ಎಲ್ಲರೂ ಯಾರ ಮುಂದೂ ಮೈಕ್ ಇಲ್ಲ ಇಲ್ಲ. ಹಾ ತಿಳಿತಾ ಇಲ್ಲ. ಆ ನನ್ನ ತಿಳಿಸಿಕೊಡ್ಲಾಕ ಇದು ಕಾರಣ ಉಪಾಧಿ. ಯಾಕಂದ್ರ ಸ್ವರೂಪೇ ಅಪ್ರವಿಷ್ಟತೆ, ನನಗ ಟಚ್ ಇಲ್ಲ. ಬ್ಯಾರೆ ಎದ್ದುಕೊಂಡು ವರ್ತಮಾನ ಕಾಲ ಶಾಸ್ತ್ರ ಹೇಳಾಗ ಅಟ್ಟ ನನ್ನ ಮುಂದಿರ್ತೈತೆ. ಅವಾಗ ನಿಮ್ಮನ್ನೆಲ್ಲ ಬ್ಯಾರೆ ಮಾಡಿ ಇವ್ರು ಯಾರು ಅಲ್ಲ, ನಾ ಹೇಳ್ದೇನೆಲ್ಲ ಅವನ್ನ ನೋಡ್ ಸಹಜಾನಂದ ತಿಳಿಸ್ಕೊಡ್ತೇವೆ. ಆದ್ರಿಂದ ಇದು ಉಪಾಧಿ. ಈಗ ಪಕ್ಕ ತಿಳಿದಿರ್ಬೇಕು. ಉಪಾ ಟೈಮ್ ಅದಾವಂತ ಸಾಗೇತ್ ಕರೆ. ಇದಕ್ ಬಂದ್ಬಿಡುತ್ತು. ಇದಕ್ ಉಪಾಧಿಕಯ ಸ್ವಭಾವ. ಉಪಾಧಿಯ ಸ್ವಭಾವ ಏನು ಅದನ್ನ ಹೇಳ್ತಾರೆ. आप तटस्थ होके जितने देश में आप होवे उतने देश में स्थित वस्तु के जन. ಆ ಉಪಾಧಿ ಅಂತಂದ್ರ ಅದ್ರ ಸ್ವಭಾವ ಏನಂದ್ರ ತಾನು ತಟಸ್ಥರವಾಗಿದ್ದು. ಏನೈತಿ ನಿಮ್ಮಲ್ಲಿ ತಟಸ್ಥ ಐತೆ? ಹಂಗ ತಟಸ್ಥ ಅಂದ್ರ ತಟಸ್ಥದ ಲಕ್ಷಣ ಏನು? ಪ್ರತಿಯೊಂದಕ್ಕೆ ಲಕ್ಷಣ ತಿಳಿಲ್ಲ. असंबंध तटस्थ कहिए. ತಟಸ್ಥ ಅಂದ್ರ ಅದಕ್ಕೆ ಸಂಬಂಧ ಇಲ್ಲದ್ದು. ಅದ ಅಸಂಬಂಧಕ್ಕೆ ತಟಸ್ಥ ಅಂತಾರ. ಕನ್ನಡದಾಗ ತಿಳ್ಬೇಕಂದ್ರೆ ಸಂಬಂಧ ಇಲ್ಲದ್ದು. ಅದಕ್ಕಿಂತ ಸಂಬಂಧ ಅಲ್ಲೇ ಮಗ್ಲ ಇರ್ಬೇಕು ಮತ್ತು ಸಂಬಂಧ ಆಗಿರ್ಬಾರ್ದು. ಚಸ್ಮಾ ಹೆಂಗ್ ಸಂಬಂಧ ಆಗಿರ್ತ ಹಂಗ ಆಗಿರ್ಬಾರ್ದ ಅಂತ ಅರ್ಥ. ತಟಸ್ಥೋಕೆ ಜಿತ್ನೆ ಅಂದ್ರ ತಾನು ತಟಸ್ಥವಾಗಿದ್ದು ಅಂದ್ರ ನನಗಿಂತ ಭಿನ್ನವಾಗಿದ್ದು. ಎಷ್ಟು ದೇಶದಲ್ಲಿ ತಾನಿದೆಯೋ ಎಲ್ಲೈತಿ ಅಷ್ಟು ದೇಶದಲ್ಲಿ ಇದ್ದಂತ ವಸ್ತು ಇದು. ಇದು ಇದ್ದಲ್ಲಿ ಯಾವ ವಸ್ತು ಐತಿ ಇದೇ ಐತಿ. ಹೌದಿಲ್ಲ? ಎಲ್ಲೈತಿ ಅಲ್ಲಿ ಇದ್ದ ವಸ್ತು ಅಂತ ತಿಳ್ತತಿ. ಮತ್ತೆ ನೀವೆಲ್ಲ ಇದ್ರ ಬಿಟ್ಟು ದೂರದ್ರಿ. ಮತ್ತೆ ಇದೇ ಇಲ್ಲಿ ಇದಕ್ ಸಮೀಪ ಐತಿ ಇಲ್ಲಿ. ಅಂದ್ರ ತಾರ ಅದಕ್ಕಿಂತ ಬ್ಯಾರೆ ಇರಬೇಕು. ಇದ್ದುಕೊಂಡು ಆ ಎಷ್ಟು ದೇಶದಲ್ಲಿ ಐತೋ ಇದ್ದಲ್ಲಿ ಇದ್ದಂತ ಒಂದು ವಸ್ತು ಅಂದ್ರೆ ಅದನ್ನ ತಿಳಿಸ್ಕೊಡ್ತಾರೆ. ವಸ್ತುಕ್ಕೂ ಜನವೇ ಅಂದ್ರೆ ತಿಳಿಸ್ಕೊಡ್ತಾರೆ. ಇದು ಮಾಯಕ ಆಗಲೇ ಹೇಳಿಲ್ಲ. ಯಾರ ಮುಂದೆ ಮಾಯಕತಿ ಅವರೇ ಸಹಜಾನಂದರು. ಅದನ್ನೇ ಬಿಡಿಸಿ ಅವ್ರು ಹೇಳಿದ್ರು ಅಂತ. ವಿಶೇಷಣತೆಯ ಸ್ವಭಾವ ಇದು ಇಟೋತನ ಹೇಳಿದ್ದು ಉಪಾಧಿಯ ಸ್ವಭಾವ. ವಿಶೇಷಣ स्वभाव ಏನಪ್ಪಾ? जितने देश में आप होवे उतने देश में स्थित वस्तु को आप सहित जनावे. ಅಂದ್ರ ಎಷ್ಟು ದೇಶದಲ್ಲಿ ಆ ವಿಶೇಷಣ ಇರ್ತದೆ ಅಷ್ಟು ದೇಶದಲ್ಲಿ ಇದ್ದ ವಸ್ತುವನ್ನ ತನ್ನ ಸಹಿತವಾಗಿ ತಿಳಿಸುತ್ತದೆ. ಯಾಕಂತ ಅದ್ರ ಕೂಡ್ಕೊಂಡತಿ. ಈಗ ನಾನು ತಿಳಿಸ್ಬೇಕಾದ್ರೆ ಚಸ್ಮಾ ತಾನು ಬಿಟ್ಟು ತಿಳಿಸ್ತೇನೆ. ಹಿಡ್ಕೊಂಡು ಹಚ್ಕೊಂಡ್ ಹೆಂಗ್. ಆದ್ರೆ ಇದು ಹಂಗಿಲ್ಲ, ಇದು ಬ್ಯಾರೆ. ಹಿಂಗ್ ಅದಕ್ಕ ಜನಾವೆ ವಿಶೇಷಣಕ್ಕೂ ವಿಶಿಷ್ಟ ಕೈಯೇ. ಆ ವಿಶೇಷಣ ಉಳ್ಳದಕ್ಕನ ವಿಶಿಷ್ಟ ಅನ್ನುತ್ತಾರೆ. ಉಪಾಧಿ ವಾಲೇಕ ಉಪಹಿತ ಕೈ. ಉಪಾಧಿ ಉಳ್ಳದಕ್ಕನ ಉಪಹಿತ ಅನ್ನುತ್ತಾರೆ. इस रीति से अंतःकरण विशिष्ट में जो धर्मादि अध्यस्थ है तो ಈ ರೀತಿ ಅಂತಃಕರಣ ವಿಶಿಷ್ಟದಲ್ಲಿ ಧರ್ಮಾಧರ್ಮಗಳು ಅಧ್ಯಸ್ಥವಾಗಿದ್ದರೆ जितने देश में अंतःकरण है उतने देश में स्थित चेतन भाग और अंतःकरण दोनों आंखों दिष्ट. ಯಾವಾಗ ಅಂತಃಕರಣ ವಿಶಿಷ್ಟ ಅಂದಾಗ
ಆ ಚೇತನನು ಆಯ್ತು ಅಂತಃಕರಣನು ಆಯ್ತು ಕೂಡಿದವ. ಆದ್ರಿಂದ ಅಧಿಷ್ಠಾನ ಆಕೈತೆ ಅಂತಃಕರಣ. ಸೊ ಅಂತಃಕರಣ ಆಪ್ಯ ಅಧ್ಯಸ್ಥ ಅಲ್ಲ, ತಾನೇ ಅಧ್ಯಸ್ಥ ಐತಿ. ಇನ್ನೊಂದಕ್ಕೆ ಹೆಂಗ ಅಧಿಷ್ಠಾನ ಆಕೈತೆ ಅದವು. ಯಾತೆ ಅಧಿಷ್ಠಾನ ಬರೇನೆ, ಆದ್ರಿಂದ ಅಧಿಷ್ಠಾನ ಆಗೋದಿಲ್ಲ. ಏಸ ಅಭಿಪ್ರಾಯತೆ ಅಂತಃಕರಣ ಉಪಿತ್ಮೆ ಧರ್ಮಾದಿ ಅಧ್ಯಸ್ಥಕೈ. ಆದ್ದರಿಂದ ನಾವು ಇದೇ ಅಭಿಪ್ರಾಯದಿಂದ ಅಂತಃಕರಣ ಉಪಹಿತದಲ್ಲಿ ಈ ಧರ್ಮಾಧರ್ಮಗಳು ಅಧ್ಯಸ್ಥಿರ್ತಾವು. ಅಂತಃಕರಣ ಉಪಹಿತದಲ್ಲಿ, ಉಪಹಿತ ಅಂದ್ರ ಉಪಾಧಿ ಉಳ್ಳದ್ದಕ್ಕ. ಉಪಾಧಿ ಅಂತಃಕರಣ ಅಂದ್ರ ಅದನ್ನ ಆತ್ಮನನ್ನ ಬಿಟ್ಟು ಬೇರೆ ಇರ್ತದ, ಹೆಂಗದ. ಆದ್ದರಿಂದ ಅವು ಅಧ್ಯಸ್ಥದಾವು ಅಂತ ಹೇಳಲ್ಪಡ್ತು. ಯಾತೆ जितने देश में अंतःकरण है उतने देश में स्थित चेतन भाग मात्र में अधिष्ठान. ಆದ್ದರಿಂದ ಅದು ಏನ್ ಅಂತಃಕರಣನು ಅದು ಅಧ್ಯಸ್ಥ ಐತೆ, ಆದ್ರಿಂದ ಅದು ಅಧಿಷ್ಠಾನ ಆಗ್ಲಾಕ ಬರಂಗಿಲ್ಲ. ಆದ್ರಿಂದ ಆ ಅಂತಃಕರಣ ಎಲ್ಲಿ ಐತಿ, ಅಲ್ಲಿದ್ದಂತ ಯಾವ ಚೇತನ ಐತಲ್ಲ, ಅಲ್ಲಿ ಅಂತಃಕರಣ ಚೇತನ ಐತಿಲ್ಲ, ಆ ಚೇತನ ಮಾತ್ರ ಅಧಿಷ್ಠಾನ. ಆ ಚೇತನ ಮಾತ್ರ, ಎರಡು ಕೂಡೇದಾವ ಕರೆ. ಆದ್ದರಿಂದ ಅಲ್ಲಿ ಶಾಸ್ತ್ರದ ನಿಯಮ ವಿಶೇಷಣ ಉಪಾಧಿಗಳನ್ನು ತಿಳ್ಕೋಬೇಕಾದರೆ ಅಲ್ಲಿ ವಿಶಿಷ್ಟ ಬಂತು ಅಂತಂದ್ರೆ ವಿಶೇಷಣ ಬಂದಿರ್ತದೆ. ಉಪಹಿತ ಬಂತು ಶಬ್ದ ಅಂದ್ರ ಉಪಾಧಿ ಇರ್ತದ ಬ್ಯಾರೆ. ವಿಶೇಷಣ ಉಪಾಧಿಗಳಲ್ಲಿ ಈ ಭೇದ ಇದೆ. ಅದೇ ಅಂತಃಕರಣ. ಅಂತಃಕರಣ ಒಂದು ವಿಚಿತ್ರ ಮಾತು ಹೇಳ್ತೇನೆ ಕೇಳ. ಈ ಅಂತಃಕರಣವು ಅಜ್ಞಾನ ಅವಸ್ಥೆಯಲ್ಲಿ ವಿಶೇಷಣವಾಗಿರುತ್ತದೆ. ಈ ಅಂತಃಕರಣ ಇನ್ನೂ ಬ್ರಹ್ಮಜ್ಞಾನ ಆಗಿಲ್ಲ, ಅವನಿಗೆ ಏನಾಗಿರ್ತದ, ವಿಶೇಷಣ ಆಗಿರ್ತದ. ಆದ್ರಿಂದ ಅಂತಃಕರಣ ಧರ್ಮ ಎಲ್ಲ ತನ್ನಲ್ಲಿ ತಗೋತಾನ. ನಾ ಸುಖಿ ಅದೇನಿ, ನಾ ದುಃಖಿ ಅದೇನಿ, ನಾನು ಗೋಳ ದೇವರ ಬಲ್ಲಪ್ಪ ಹೇಳ್ತಿರ್ತಾನ. ಹೌದಿಲ್ಲ? ಮತ್ತ ಅದೇ ಅಂತಃಕರಣ ಮುಂದೆ ಹೋಗಿ ಎಲ್ಲಿ ಶಾಸ್ತ್ರ ಕೇಳಿ 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 ಜ್ಞಾನ ಆಯ್ತು. ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆಯ್ತು. ಜ್ಞಾನ ಆದ ಕೂಡಲೇ ನಿಜಗೊಂಡ್ರೆ ಏನ್ ಹೇಳ, ಬಾಧೆ ತನ್ನೋಳು ತೋರದು. ಪಾರಮಾರ್ಥ ಬೋಧೆ, ಬೋಧೆ ಅಂದ್ರೆ ಜ್ಞಾನ. ಪಾರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಆ ಜ್ಞಾನ ಅನ್ನೋದು ಅಲ್ಲಿ ಹೆಂಗ್ ಮಳೆಯಾಗಿ ಒಂದು ತೆಗ್ ಬಿದ್ದಲ್ಲಿ ನೀರ್ ನಿಂದಿರ್ತಾವಲ್ಲ, ಹಂಗ ಜ್ಞಾನ ಅಹಂ ಬ್ರಹ್ಮಾಸ್ಮಿ ಅನ್ನೋ ಜ್ಞಾನ ಅಂತಃಕರಣದಲ್ಲಿ ನಿತ್ತಂದ್ರ ಈ ಲೋಕನ ಎಲ್ಲ ಪ್ರಳಯ ಆಗಿ ಹೋಗ್ತೈತಿ. ಈ ದೇಹ ಈಗ ಸದ್ಯ ಹೋಗ್ತೈತಿ ಅಂದ್ರೂ ಬಾ, ಈಗ ಸದ್ಯ ಬಾ. ಯಾಕಂದ್ರೆ ಈ ದೇಹನ ಅಲ್ಲ, ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋನ ಹನ್ಯತೆ ಹನ್ಯಮಾನೆ ಶರೀರ. ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಜಹ ಉತ್ಪತ್ತಿ ಇಲ್ಲ, ನಿತ್ಯದ ಆತ್ಮ. ಹನ್ಯಮಾನೆ ಅದು ಹೊಡೆಸ್ಕೊಳ್ಳೋದು ಸಾಯೋದು ಶರೀರೇ, ಹನ್ಯಮಾನೆ ಶರೀರೇ. ಆತ್ಮ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತ. ನೀರಿಗೆ ನೆನೆಯುವುದಲ್ಲ, ಬಿಸಿಲಿಗೆ ಒಣಗುವುದಲ್ಲ, ಚಳಿಗೆ ನಡುಗುವುದಲ್ಲ, ತಾ ಸುಡುವುದೂ ಅಲ್ಲ. ಎಂತಿಹುದು ಪರವಸ್ತು ಮಾಲಿಂಗರಂದ್ರೆ ಹೇಳ್ತಾರೆ. ಆ ರೀತಿ ಆತ್ಮ ಅದ. ಅದಕ್ಕಾಗಿ ಈ ರೀತಿ ಜ್ಞಾನ ಶಾಸ್ತ್ರ ಯಾಕೆ ಕೇಳಬೇಕು? ಜ್ಞಾನ ಪ್ರಾಪ್ತಿ ಮಾಡ್ಕೊಳಕ್ ಕೇಳಬೇಕು. ಆವಾಗ ಅಂತಃಕರಣ ವಿಶೇಷಣ ಆಗಿ ಕರ್ತ ಭೋಕ್ತ, ನಾ ಸುಖಿ ನಾ ದುಃಖಿ, ನಾ ಹುಟ್ಟೇನಿ ನಾ ಸಾಯ್ತೇನಿ ಹೆಂಗಿರ್ತಾರ ವಿಶೇಷಣದಲ್ಲಿ ಇದ್ದಾಗ. ಅದೇ ಶಾಸ್ತ್ರ ಕೇಳಿ ಈ ದೇಹನ ಅಲ್ಲ, ಇಂದ್ರಿಯನ ಅಲ್ಲ, ಅಂತಃಕರಣ ಅಲ್ಲ, ಮನಸ್ಸನ ಅಲ್ಲ, ಬುದ್ಧಿನ ಅಲ್ಲ, ಚಿದಾನಂದ ರೂಪ ಶಿವೋಹಂ ಶಿವೋಹಂ
ಅಂದಾಗ ಬಾಧೆ ತಂದು ತೋರು ಬೆಕ್ಕದಾಗ್ಲಿ 100 ಕೋಟಿ ನುಕ್ಸಾನ ಆಯ್ತು. ಆಯ್ತಾ? ಆಗ್ಬಿಡು. ನಿನ್ನ ಹೇಳ್ತಿ ಸತ್ತಳ ಸಾಯ್ಬಿಡು, ಮತ್ತೇನ್ ಮಾಡ್ತೀವಿ, ಎಲ್ಲಾರು ಸಾಯೋದೈತ. ಸಂಸಾರದಲ್ಲಿ ಆಗು ಹೋಗುಗಳಾಗ್ತಾವ. ಆದ್ರ ಶಾಸ್ತ್ರ ಜ್ಞಾನ ಏನ್ ಮಾಡಿ ಕೊಡ್ತದಂದ್ರ ಈ ಧೈರ್ಯ ತಂದು ಕೊಡ್ತದೆ. ಯಾವುದಕ್ಕೂ ಅವ ಹಿಂದರಿಯೋದಿಲ್ಲ, ಪೆಟ್ ಹತ್ಕೊಳ್ಳೋದಿಲ್ಲ. ಹಿಂಗ ಇಷ್ಟೇ. ಆ ಮಗ್ಗಲ ಮನೆ ಅವನ ಮಗ ಸಾತ್ತ ಅಂದ್ಕೊಳ್ಳೇನ, ಓಹೋ ಈಗ ಸಾತ್ತ ಇಟ್ಟ. ಅವಂಗಂತೂ ಅರಮಂಡ್ರ ಬೆಂಕಿ ಹತ್ತಿರ್ತದ, ಯಾರು ಹೌದು ಇಲ್ಲ. ಆ ರೀತಿ ಇದು ಜ್ಞಾನ ಏನ್ ಮಾಡ್ತದಂದ್ರ ಸಂಪೂರ್ಣ ಬಿಡುಗಡೆ ಮಾಡಿಬಿಡ್ತದ. ದೇಹೇಂದ್ರಿಯ ಮನೋಬುದ್ಧಿ ಸುಖಾದಿನಿಯೋ ಘಟಾದಿವತ್ ವೇತ್ತೇನ ಮಂತರಾತ್ಮಾನಂ ಸ್ವಪ್ರಕಾಶಂ ವಿನಿಶ್ಚಿನು ಅಂತ ಪಂಚದಶಿ ಗ್ರಂಥದಲ್ಲಿ ವಿದ್ಯಾರಣ್ಯರು ಹೇಳಿದ್ದಾರೆ. ಆತ್ಮ ಹೇಗದನಂದ್ರ ದೇಹ ಇಂದ್ರಿಯ ಮನೋಬುದ್ಧಿ ಸುಖ ದುಃಖ ಎಲ್ಲ ಇವು ವೇತ್ಯನ ಘಟಾದಿವತ್ ಅಂದ್ರ ಗಡಿಗೆ. ಈ ಗಡಿಗೆ ಎತ್ತ ಅನ್ನುವಂಗ ಏನು ಎದುರಿಟ್ಟು ತಿಳಿಸ್ಕೊತದ ನೀವು ಆತ್ಮನಿಂದ ಇವೆಲ್ಲ ತಿಳಿಸ್ಕೊತಾವ. ಅವಕ್ಕೆಲ್ಲಕ್ಕೂ ಅವುಗಳೆಲ್ಲವುಗಳನ್ನ ತಿಳಿಯತಕ್ಕಂತ ಅಂತರಾತ್ಮ ಏನದನಲ್ಲ ಅವನಾದನೆ. ಈ ಜ್ಞಾನಗತ್ ಅಧ್ಯಾತ್ಮ ಈ ಪವರ್ ತಂದು ಕೊಡ್ತದೆ. ಸಮಯ ಹೋಗಿದೆ. ಜಯ ಮಂಗಲಂ ಜಯ ಮಂಗಲ ಹರ ಹರ ಮಹಾದೇವ. ಈಗ ಎಲ್ಲಿಗೆ ಬಂದಿದ್ದೇವೆ? 54 ಸ್ಟಾರ್ಟ್ ಆಗುತ್ತೆ. ಇಲ್ಲೇ ಇರ್ತದ 52 54 ಸ್ಟಾರ್ಟ್ ಆಗುತ್ತೆ. 54 ಬಿಡ್ತಿಲ್ಲ, 354 ಬಿಟ್ಟಿದ್ದೇವೆ. ಅಲ್ಲಿಂದ ಮತ್ತ ಸಾಯಂಕಾಲ ಪ್ರಾರಂಭ.